ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಹಾಗೆ ಶ್ರೀಗಳೆಲ್ಲ ಅಂಗಡಿಯೋ ಆ ಕಡೆ ಸ್ವಾಮಿ ಹಲೋ ಹಲೋ ಮೇಲೆತ್ತೆ ಸ್ವಲ್ಪ ಇದೆ ಮೇಲೆತ್ತು ಬಿಡಿ. ಕರ್ಮಣಾನ ಪ್ರಜಯಾಗನೇನ ತ್ಯಾಗೈನೈಕ್ಯಂ ಅಮೃತತ್ವ ಮಹಾನಸೋ ಪರೇಣ ನಾಕಂ ನೀತಗೃಹಾಯ ವಿಕ್ರಾಜತಯೋ ವಿಶಕ್ತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸಾಂಬಜೈ ನಮಃ ಪಾರ್ವತಿ ನಿರ್ಮಾಣೆ श्रीमद्गुरु पंचाचर महाराज की जय. श्री जगद्गुरु रेणुकाजी पंचाचर महाराज की जय. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದ ಆಶಯದಂತೆ ಈ ನಾಡುಗಳಿಗೆ ಸೇವೆ ಸಲ್ಲಿಸಿದ ಹಲವಾರು ಹರಿಗಳನ್ನು ಮಹರ್ಷಿಗಳನ್ನು ಆರಾಧಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ರೇಣುಕಾಚಾರ್ಯ ಜಯಂತಿಯಲ್ಲೂ ಕೂಡ ಇದೇ ರೀತಿಯಲ್ಲಿ ಸಮಾಜದ ಉದ್ಧಾರಕ್ಕಾಗಿ ಅವರ ಸೇವೆ ಹಾಗೂ ನಮಗೆಲ್ಲ ಸ್ಫೂರ್ತಿಯಾದಂಥ ಹಿನ್ನೆಲೆಯನ್ನು ಮುಂದಿನ ಜನರು ಕೂಡ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ನಾವು ಈ ದಿನ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಹಮ್ಮಿಕೊಂಡಿದ್ದೇವೆ. ಈ ನಾಡುಗಳಿಗೆ ನಮ್ಮೊಟ್ಟಿಗೆ ಇದ್ದು ನಮಗೆ ಸಾಕ್ಷಾತ್ಕಾರವಾಗಿ ಹಲವಾರು
ದೈವನಿಷ್ಠ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾನವೀಯರಾಗಿ ಪೂಜ್ಯರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ಹಿರದಿನ ಪ್ರಣಾಮ ಸ್ವರೂಪಿ ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮಿಗಳು, ದುರ್ದುಂಡೇಶ್ವರ ಮಹಂತ ಶಿವಯೋಗಿಗಳ ಮಠ ಬೇಬಿಮಠ ಅವರನ್ನ ನಾನು ಜಿಲ್ಲಾಡಳಿತ ಪರವಾಗಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಆಗಿ ನಾವೆಲ್ಲ ಸಮುದಾಯದ ಪರವಾಗಿ ತುಂಬುವುದರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಧರ್ಮ ಸಂದೇಶವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶಶಿಫಲ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಚಿಕ್ಕಪೇಟೆ ಹಿರೇಮಠ ತುಮಕೂರು, ಅವರಿಗೂ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆ ಕಡೆ ಬಣ್ಣ ಹಾಗೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರ್ತಕ್ಕಂಥ ಶಶಿಫಲ ಬ್ರಹ್ಮ ಶ್ರೀ ಮುಮ್ಮಡಿ ಷಡಕ್ಷರ ದೇಶಿಕ ಶಿವಾಚಾರ್ಯ ಸ್ವಾಮಿಗಳು, ವೀರಸಿಂಹಾಸನ ಸಂಸ್ಥಾನ ಮಠ ಧನಗೂರು, ಅವರಿಗೆ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಾಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಬಿ ಸಿ ಶಿವಾನಂದ ಮೂರ್ತಿ ಸರ್ ಅವರ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬದಿಂದ ಸ್ವಾಗತಿಸುತ್ತಾರೆ. ಹಾಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಂ ಪಿ ರಾಜಶೇಖರ್ ಅವರು ಅಧ್ಯಕ್ಷರು ಜಿಲ್ಲಾ ಸಮಿತಿ ಸರ್ ನಮಗೆ ಆದರದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಶ್ರೀಯುತ ಆನಂದರವರು ಅಧ್ಯಕ್ಷರು ಅಖಿಲ ಶ್ರೀವಾ ಲಿಂಗಾಯತ ಮಹಾಸಭಾ ಸಭೆಗೆ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಶ್ರೀಯುತ ಕೆ ಸರಕ್ಷರಿ ಮಾನ್ಯ ಅಧ್ಯಕ್ಷರು ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ಸತ್ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಕರ್ನಾಟಕ ರಾಜ್ಯ ಯೋಜನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೇವಣಾರಾಧ್ಯವರು ಮಾತನಾಡಿದರೆ ಸತ್ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಶ್ರೀಯುತ ಎಸ್ ಗುಳ್ಳಪ್ಪರು ಮಾನ್ಯ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸತ್ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಶ್ರೀಯುತ ನಾಗರಾಜ್ ಅವರು ವೇದಿಕೆ ಮೇಲೆ ಸತ್ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ನಮ್ಮೊಟ್ಟಿಗಿದ್ದೀರಾ, ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಸಮುದಾಯದ ಹಾಗೂ ಇತರೆ ಸಮುದಾಯದ ಹಲವಾರು ಮುಖಂಡರು, ಪದಾಧಿಕಾರಿಗಳು, ಸೇವಾಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ, ನಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಾರ್ವಜನಿಕ ಬಂಧುಗಳು, ಸಮುದಾಯದ ಪ್ರತಿಯೊಬ್ಬರು ರೇಣುಕಾಚಾರ್ಯರ ಮೇಲೆ ಬಹಳಷ್ಟು ಭಕ್ತಿ ನೀಡಿದ್ದಾರೆ. ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ ಇವತ್ತಿನ ದಿನ ಸಕ್ಕರೆ ಕಾಶಿ ಅಂತಾನೆ ಪ್ರಸಿದ್ಧವಾಗಿರತಕ್ಕಂತಹ ಮಂಡ್ಯ ಮಹಾನಗರದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪರಮ ಪೂಜೆ ಜಗದ್ಗುರುಗಳಿಗೆ, ಜಗದ್ಗುರು ರೇಣುಕರಿಗೆ ನಮ್ಮ ಭಕ್ತಿ ಭಾವ ಶ್ರದ್ಧೆ ಸಮರ್ಪಿಸುವಂತಹ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಮಂಡ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸೇವಾ ಸಮಿತಿ, ಕರ್ನಾಟಕ ರಾಜ್ಯ ಆರಾಧ್ಯ ಯೋಜನಾ ಸಮಿತಿ ಇವರೆಲ್ಲರ ಸಹಯೋಗ ಸಹಕಾರದೊಂದಿಗೆ ನಡೆದುಕೊಂಡು ಬರ್ತಾ ಇದೆ. ಈ ಒಂದು ಜಯಂತಿ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿದಂತಹ ಈ ಭಾಗದಲ್ಲಿ ವಿಶೇಷವಾಗಿ ಧಾರ್ಮಿಕ ಶಾಂತಿ ಕ್ರಾಂತಿಯನ್ನುಂಟು ಮಾಡಿದಂತಹ ನನಗೆ ಅತ್ಯಂತ ಆಪ್ತರಾದಂತಹ ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳವರ ಪೂಜ್ಯ ಸನ್ನಿಧಾನಕ್ಕೆ ಗೌರವದಿಂದ ತಲೆಬಾಗಿ, ಹಾಗೆಯೇ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದಂತಹ ಮಳವಳ್ಳಿ ಧನಗೂರಿನ ವೀರಸಿಂಹಾಸನ ಸಂಸ್ಥಾನ ಮಠದ ಪಟ್ಟಾಧ್ಯಕ್ಷರಾದಂತಹ ಶಶಿಫಲ ಬ್ರಹ್ಮಿ, ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ತಲೆಬಾಗಿ ಹಾಗೂ ಜಿಲ್ಲಾಡಳಿತದ ಪರವಾಗಿ ಈ ಒಂದು ಸಮಾರಂಭದಲ್ಲಿ ಭಾಗಿಗಳಾದಂತಹ ಅಪರ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಬಿ ಸಿ ಶಿವಾನಂದ ಮೂರ್ತಿಯವರೇ, ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಾದಂತಹ ಜಗದ್ಗುರು ರೇಣುಕಾಚಾರ್ಯ
ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಜಗಶ್ರೀಮೂರ್ತಿಯವರೇ, ರಾಜಶೇಖರವರೇ, ಆನಂದ್ರವರೇ, ರೇವಣಾರಾಧ್ಯರವರೇ, ಮುಳ್ಳಪ್ಪನವರೇ, ಗೌರವ ಸಮರ್ಪಣೆ. ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಗೌರವವನ್ನು ನೀಡಬೇಕಾಗಿ ವಿನಂತಿ. ಅವರಿಗೆ ಮುಖ್ಯನಾದ ಭಾಸ್ವತ್ ಗುರು, ಆಗಮ ಮಲ್ಲಿಕಾರ್ಜುನ ಮೊಪ್ಪಿಡೆ ಪಾಟಿಗೆ ಉದ್ಯತ್ ಗುರು, ಮುಖ್ಯ ದೈಹಿಕ ಸದ್ಗುರು ಶಸ್ತ್ರಾಸ್ತ್ರಂ ಸದ್ಗುರು ಶ್ರೀ ರೇಣುಕೇಶ್ವರ ಮಹಾಗುರು ಮಾಳಕನಿಗಿಷ್ಟ ಸಿದ್ಧಿಯಂ ಮಾಳಕನಿಗಿಷ್ಟ ಸಿದ್ಧಿಯಂ ಮಾಳಕನಿಗಿಷ್ಟ ಸಿದ್ಧಿಯಂ. ಶ್ರೀ ಜಗದ್ಗುರು पंचाचार्य महाराज की, श्रीमद जगद्गुरु पंचाचार्य महाराज की, श्रीमद जगत रेणुकाचार्य महाराज की, कल्याण बसवेश्वर महास्वामी की, मानव धर्म के धर्मेंद्रेश्वर के वंदे वंदे ಶಿವಸಾಂಬದೇ ನಮಃ ಪಾರ್ವತಿ ಪತೆ ಹರ ಮಹಾದೇವ್. ಪ್ರಪ್ರಥಮದಲ್ಲಿ ಶ್ರೀಮದ್ಧನೂರು ವೀರಸಿಂಹಾಸನ ಸಂಸ್ಥಾನ ಮಠದ ಲಿಂಗೈಕ್ಯ ಗುರು ಪರಂಪರೆಯ ಅನಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚಹಾಚಾರ್ಯರನ್ನು ಹಾಗೂ ಬಸವಾದಿ ಶರಣರನ್ನ ವೃಂದದಲ್ಲಿ ಸಂಸ್ಮರಿಸಿಕೊಂಡು ಯಾವ ಸಕ್ಕರೆ ನಗರಿಯಾಗಿರುವಂತಹ ಮಂಡ್ಯ ನಗರದಲ್ಲಿ ಗಾಂಧಿ ಭವನದಲ್ಲಿ ಜರುಗುತ್ತಿರುವ 2025-26ನೇ ಸಾಲಿನ ಜಿಲ್ಲಾಡಳಿತ ಮಂಡ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ, ಕರ್ನಾಟಕ ರಾಜ್ಯ ಆರಾಧ್ಯ ಯುವಜನ ಸಮಿತಿಯ ವತಿಯ ಸಹಯೋಗದೊಂದಿಗೆ ಜರುಗುತ್ತಿರುವ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಚಂದ್ರನ ಹಾಗೂ ಬೇಡಿ ಮಠದ ಮಠಾಧ್ಯಕ್ಷರಾಗಿರುವಂತಹ ನಿರಂಜನ ಬ್ರಹ್ಮ ಸ್ವರೂಪಿ ಡಾಕ್ಟರ್ ದಿನೇಂದ್ರ ಮಹಂತ ಶ್ರೀಯೋಗಿ ಸ್ವಾಮಿ ಭಕ್ತಿಯ ನಮನವನ್ನು ಸಲ್ಲಿಸಿ ಇದುವರೆಗೂ ಸಹ ತಮ್ಮ ಒಂದು ಅಮೂಲ್ಯ. ನಮಸ್ಕಾರ. ಈ ದಿನ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಯೋಜನಾ ಸಮಿತಿಯ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಿದೆ. ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಣಿ ಪ್ರಾಸುವ ಡಾಕ್ಟರ್ ದಿನೇಂದ್ರ ಮಹಂತ ಶ್ರೀಯೋಗಿ ಸ್ವಾಮಿಗಳು, ಶ್ರೀ ರುದ್ರೇಶ್ವರ ಮಹಂತ ಶ್ರೀಯೋಗಿ ಮಠ ಬೇವಿಗ್ರಾಮ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಪಾದಾರ್ಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಶಾಬರ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಬಾಳೆಹೊನ್ನೂರು ಸಾಕ್ರಮಠ ಬಂದಿಲ್ಲ. ಮುಮ್ಮಡಿ ಸದಸ್ಯ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ವೀರಸಿಂಹಾಸನ ಸಂಸ್ಥಾನದ ರಂಗೂರು ಮಳವಳ್ಳಿಯವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿ ಹೊಸಪೇಟೆ ಹಿರೇಮಠ ತುಮಕೂರವರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠರವರು ಹಿರೇಮಠ ತುಮಕೂರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಎಲ್ಲ ರೀತಿಯಿಂದ ಒಂದು ಬಹಳ ಅಚ್ಚುಕಟ್ಟಾಗಿ ರೇಣುಕಾಚಾರ್ಯರು, ಬಸವಣ್ಣವರು, ಲಿಂಗಾಯತ ಧರ್ಮ, ವೀರಶೈವ ಲಿಂಗಾಯತ ಧರ್ಮ, ಅದರ ಕೊಡುಗೆಗಳು, ಪ್ರಾಮುಖ್ಯತೆ ಏನೇನು ನಾವೆಲ್ಲ ಒಂದು ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ವಿಸ್ತಾರವಾಗಿ ತುಂಬ ಅಚ್ಚುಕಟ್ಟಾಗಿ ಅವರು ಪ್ರವಚನ ನೀಡಿದ್ದಾರೆ, ಉಪನ್ಯಾಸವನ್ನು ನೀಡಿದ್ದಾರೆ. ಇದಲ್ಲದೆ ನಮ್ಮ ಏನು ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜಶೇಖರವರು, ಆನಂದ್ರವರು, ಸರಾಕ್ಷರಿಯವರು ಮತ್ತು ಎಲ್ಲರೂ ಕೂಡ ರಾಜ್ಯಗಳು ಸೇರಿದಾಗ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲ ಶ್ರೀ ರೇಣುಕಾಚಾರ್ಯರ ಜಗದ್ಗುರು ರೇಣುಕಾಚಾರ್ಯರ ಮಹಾನ್ ಭಕ್ತರು ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಬಹಳ ಸಾಕಷ್ಟು ಕೂಡ ಮನುಷ್ಯ ಹೇಗಿರ್ಬೇಕು, ನಾವು ಮಾನವ ಧರ್ಮ ಹೇಗಿರ್ಬೇಕು, ಮಾನವ ಧರ್ಮಕ್ಕೆ ಜೈವವಾಗಿ, ಮಾನವೀಯತೆಗೆ ಜೈವವಾಗಿ ಅನ್ನೋದನ್ನು ಕೂಡ
ಅವರು ತುಂಬ ಅಚ್ಚುಕಟ್ಟಾಗಿ ಪ್ರವಚನವನ್ನ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಹೇಳಿದ್ದಾರೆ. ಇನ್ನು ಕೂಡ ನಮ್ಮ ತ್ರಿನೇತ್ರ ಮಹಾಂತ ಸ್ವಾಮಿಗಳು ಕೂಡ ಅವರು ಪ್ರವಚನ ನೀಡಲಿದ್ದಾರೆ ಅಂತಕ್ಕಂಥದ್ದು. ನಾವು ಪ್ರತಿ ವರ್ಷದಂಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ನಮ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ರೇಣುಕಾಚಾರ್ಯರ ಜಯಂತಿ ಇರ್ತಕ್ಕಂಥದ್ದು. ಪ್ರತಿ ಗ್ರಾಮದಲ್ಲೂ ಕೂಡ ಜಾತಿ ಮತ ಭೇದವಿಲ್ಲದೆ ರೇಣುಕಾಚಾರ್ಯರ ಜಯಂತಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಾನು ಕಳೆದ ಒಂದು ಸಭೆಯಲ್ಲಿ ಹೇಳಿದಂಗೆ ನಮಗೆ ಗೊತ್ತಿರ್ತಕ್ಕಂಥದ್ದು ರೇಣುಕಾಚಾರ್ಯ. ನಾನು ಹುಡುಕಿದ ತಕ್ಷಣ ನಾನು ನೋಡಿರ್ತಕ್ಕಂಥದ್ದು, ನಾನು ಆಚರಣೆ ಮಾಡಿರ್ತಕ್ಕಂಥದ್ದು ಕೂಡ ರೇಣುಕಾಚಾರ್ಯರ ಒಂದು ಭಜನೆ ಅದನ್ನೇ ಕೇಳಿದ್ರೆ ರೇವಣಸಿದ್ದೇಶ್ವರ ಬೆಟ್ಟ ಅಂದ್ರೆ ನಮಗೆ ತುಂಬಾ ಇಷ್ಟ. ರೇಣುಕಾಚಾರ್ಯರು ರಂಭಾಪುರಿ ಜಗದ್ಗುರುಗಳನ್ನ ಜಾಸ್ತಿ ಸಂದರ್ಭ ಕೂಡ ಕಳೆದ ಬಾರಿ ನಾನು ಜಾಸ್ತಿಕೊಂಡಿದ್ದೆ. ಆ ನಿಟ್ಟಿನಲ್ಲಿ ರೇಣುಕಾಚಾರ್ಯರು ಅವರ ಕೊಡುಗೆ ಅವರಿಗಾಗಲೇ ಹೇಳಿದ್ದಾರೆ. ಶಿವಾನಂದ ಶಿವಾಚಾರ್ಯರು ಮಹಾಸ್ವಾಮಿಗಳು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಗಾಂಧೀಜಿಯು ಕೂಡ ಏನು ಗೌರವವನ್ನು ಸ್ವೀಕರಿಸ್ತಾ ಇರುವಂತಹ ಶ್ರೀಗಳಿಗೆ ಧನ್ಯವಾದಗಳು. ಈಗ ಶ್ರೀ ಬಿ.ಸಿ. ಶಿವಾನಂದ ಮೂರ್ತಿಯವರು ಅಪರ ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲೆ, ಇವರಿಗೂ ಸಹ ಕಾರ್ಯಕ್ರಮದ ವತಿಯಿಂದ ಗೌರವ ಸಮರ್ಪಣೆ. ಗೌರವವನ್ನು ಸ್ವೀಕರಿಸಿದ ಶ್ರೀಯುತ ಶಿವಾನಂದ ಮೂರ್ತಿಯವರಿಗೆ ಧನ್ಯವಾದಗಳು. ಹಾಗೆ ಶ್ರೀ ಆನಂದ್ ಎಸ್ ರವರು ಮಾನ್ಯ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಇವರಿಗೂ ಸಹ ಕಾರ್ಯಕ್ರಮದ ವತಿಯಿಂದ ಗೌರವ ಸಮರ್ಪಣೆ. ಗೌರವವನ್ನು ಸ್ವೀಕರಿಸಿದ ಶ್ರೀಯುತ ಆನಂದ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರುವಂತಹ ಶ್ರೀ ಎಂ.ವಿ. ರಾಜಶೇಖರ್, ವಕೀಲರು ಹಾಗೂ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಬಸವ ಸಮಿತಿ ಮಂಡ್ಯ ಜಿಲ್ಲೆ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿ. ಜಿಲ್ಲಾಡಳಿತ ಮಂಡ್ಯ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮಂಡ್ಯ, ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ, ಕರ್ನಾಟಕ ರಾಜ್ಯ ಆರೋಗ್ಯ ಯೋಜನಾ ಸಮಿತಿ ಇವರೆಲ್ಲ ಸಹಯೋಗದಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭದ ಹಿರಿಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಯ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾಗಬೇಕಾದ್ರೆ ಬಹುಶಃ ಪೂಜ್ಯರ ಒಂದು ಆಶೀರ್ವಾದ ಬೇಕು. ಆ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಗಳು ಇಷ್ಟು ಅದ್ದೂರಿಯಾಗಿ ನೆರವೇರುತ್ತಾರೆ. ಮಂಡ್ಯ ಜಿಲ್ಲೆಗೆ ಸಕ್ಕರೆ ಕಾಶಿ ಎಂದು ನಾಮಕರಣವನ್ನು ಮಾಡಿದಂಥ ಪರಮ ಪೂಜ್ಯ ಶಟಸ್ಥರ ಬ್ರಹ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪ್ರಮಟ್ಟು ಹಾಗೂ ಇಂದಿನ ಈ ಸಮಾರಂಭದಲ್ಲಿ ಆಗಮಿಸಿರುವ ಮಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಕರ್ನಾಟಕ ಸರ್ಕಾರದ ವತಿಯಿಂದ ಇಲ್ಲಿಗೆ ಆಗಮಿಸಿರುವಂತಹ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಸ್ವಾಮಿಗಳೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪ ನಿರ್ದೇಶಕರಾದಂಥ ನಂಜಿಸ್ತರವರೇ ಹಾಗೂ ಆತ್ಮೀಯರಾದಂಥ ಆನಂದ್ ಅವರೇ, ಷಡಾಕ್ಷರಿ ಅವರೇ ಹಾಗೂ ಗುಳ್ಳಪ್ಪನವರೇ, ಶಿವಪ್ರಕಾಶ್ ಅವರೇ ಹಾಗೂ ಇತರ ಎಲ್ಲ ಗಣ್ಯರೇ ಮತ್ತು ತಾಯಂದಿರೇ ಹಾಗೂ ಅಣ್ಣ ತಮ್ಮಂದಿರೇ, ರೇಣುಕಾಚಾರ್ಯ ಜಯಂತಿಯನ್ನು ನಾವು ಆಚರಿಸಬೇಕು ಅಂತೇಳಿ ಅಂದ್ಕೊಂಡಾಗ ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ಕೂತು ಮಾತನಾಡ್ತೀವಿ. ಇದುವರೆಗೂ ನಮಗೆಲ್ಲರೂ ಕೂಡ ಭಕ್ತಿ ರಸದ ಔತಣವನ್ನೇ ನೀಡಿದಂಥ ಪ್ರಮುಖ ವಿಚಾರಗಳ ಪಾದಾರವಿಂದಗಳಲ್ಲಿ ಹೊರಮಟ್ಟು ತಾವೆಲ್ಲರೂ ಕೂಡ ಈಗ ಸಮಯ ಆಗಿದೆ. ಆದ್ದರಿಂದ ಇನ್ನೂ ತ್ರಿನೇತ್ರ ಮಹಾಸ್ವಾಮಿಗಳವರ ಆಶೀರ್ವಚನ ಕೇಳಬೇಕು. ಅದನ್ನು ಕೇಳಿ ತಮಗೆಲ್ಲ ನಮಸ್ಕರಿಸಿ ಈ ಒಂದು ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನಮಸ್ಕರಿಸಿ ನಾನು ಮಾತನಾಡ್ತೀನಿ. ಕಾರ್ಯಕ್ರಮದ ವತಿಯಿಂದ ಗೌರವ ಸಮರ್ಪಣೆ. ಚೆನ್ನಾಗಿ ಆಶ್ರಯ ಮಾಡ್ತಾ ಇದ್ದಾರೆ.
ಲಾಸ್ಟ್ ಮಾಡಿದ ನೆಕ್ಸ್ಟ್ ಹೋಗ್ಬೇಕು ಸುಗರ್ದೆಲ್ಲ ಮಾಡಿ ಈ ಕಡೆ ಬಂದಾಗ ಒಂದು ರೋಡ್ ಬಂದು ಗೌರವವನ್ನು ಸ್ವೀಕರಿಸಿದ ಶ್ರೀಯುತ ರಾಜಶೇಖರ್ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಜಗದ್ಗುರು ರೇಣುಕಾಚಾರ್ಯರನ್ನ ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ನೆಲೆಸಿ ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವ ಶಿವಯೋಗಿ ಮಾಸ್ಟರನ್ನ ಸ್ಮರಣೆ ಮಾಡಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಧರ್ಮ ಸಂದೇಶವನ್ನು ನೀಡಿದ ಆತ್ಮೀಯ ಗೆಳೆಯರು ಆದಂಥ ಪೂಜ್ಯರು ಆದಂಥ ಸಡಸ್ಥಳ ಬ್ರಹ್ಮ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾರದಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಗೆಳೆಯರು ಆದಂಥ ವೀರ ಸಂಸ್ಥಾನ ಮಠದ ಗನ್ಗೂರು ಸಡಸ್ಥಳ ಬ್ರಹ್ಮ ಮುಮ್ಮಡಿ ಷಡಾಕ್ಷರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ ಹಾಗೆ ಭಿಕ್ಷದ ಮಠದ ಅರಕೆರೆ ಭಿಕ್ಷದ ಮಠದ ಸ್ವಾಮೀಜಿಯವರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮ ಮಾತುಗಳನ್ನು ಆಡಿದಂಥ ಮನೆ ದೇವರನ್ನ ಅಂತ ಭಾವಿಸಿಕೊಂಡು ಇವತ್ತು ಅಪರ ಜಿಲ್ಲಾಧಿಕಾರಿಗಳಾದಂಥ ಆತ್ಮೀಯರಾದಂಥ BC ಶಿವಾನಂದ ಮೂರ್ತಿಯವರೇ ಹಾಗೆ ಬಸವ ಸಮಿತಿಯ ಅಧ್ಯಕ್ಷರಾದಂಥ ರಾಜಶೇಖರ್ ಅವರೇ ಜಗದ್ಗುರು ರೇಣುಕಾಚಾರ್ಯ ಸಮಿತಿಯ ಅಧ್ಯಕ್ಷರಾದಂಥ KS ಷಡಾಕ್ಷರಿ ಅವರೇ ಅಖಿಲ ಭಾರತ ವೀರಶೈವ ಮಹಾಸಂಘದ ಅಧ್ಯಕ್ಷರಾದಂಥ ಆನಂದ್ ಅವರೇ ಹಾಗೆ ಕರ್ನಾಟಕ ರಾಜ್ಯ ಆರಾಧ್ಯ ಯುವಜನ ಸಮಿತಿಯ ಅಧ್ಯಕ್ಷರಾದಂಥ ರೇವಣರಾಧ್ಯರೇ ಹಾಗೆ ಈ ಕಾರ್ಯಕ್ರಮದಲ್ಲಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಹಿತ್ಯ ನಿರ್ದೇಶಕರಾದ ಡಾಕ್ಟರ್ GV ನವೀಶ್ ಅವರೇ ಹಾಗೆ ಮಂಜುನಾಥ್ ಅವರೇ ಶಿವಪ್ರಕಾಶ್ ಅವರೇ ಗುರುಸ್ವಾಮಿ ಅವರೇ ಗುಳ್ಳಪ್ಪನವರೇ ಮತ್ತು ಮಾಧ್ಯಮದವರೇ ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಮಾಧಾನದಿಂದ ಕೂತ್ಕೊಂಡ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಿಮ್ಮ ಅಂತರಾತ್ಮಕ್ಕೆ ನನ್ನ ಶ್ರಮ. ಈಗಾಗಲೇ ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಸ ಹೆಸರನ್ನ ಕೊಟ್ಟಿದ್ದಾರೆ. ರೇಷ್ಮೆಯ ನಾಡು ಅಂತೇಳಿ ರಾಮನಗರಕ್ಕೆ ಕರೀತಾರೆ, ಗೊಂಬೆಯ ನಾಡು ಅಂತೇಳಿ ಚನ್ನಪಟ್ಟಣಕ್ಕೆ ಕರೀತಾರೆ. ಹಾಗೆ ಮಂಡ್ಯಕ್ಕೆ ಒಂದು ಹೆಸರು ಬೇಕಾಗಿತ್ತು, ಬಹುಶಃ ಒಂದು ಒಳ್ಳೆ ಹೆಸರನ್ನ ಕೊಟ್ಟಿದ್ದಾರೆ, ಸಕ್ಕರೆಯ ಕಾಶಿ ಅಂತ ಕೊಟ್ಟಿರೋದಕ್ಕೆ ನಾನು ಅವರಿಗೆ ಹೃದಯ ತುಂಬಿ ಮಂಡ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ನಿರ್ವಹಿಸ್ತೇನೆ. ಹಾಗೆ ಅವರು ಮಾತಾಡ್ತಾ ಹೇಳಿದ್ರು ಎಲ್ಲ ವಿಚಾರಗಳ ಬಗ್ಗೆ ಹೇಳಿದ್ರು. ಹಾಗೆ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಶರಣರು ಒಂದು ಮಾತು ಹೇಳ್ತಾರೆ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಜಡೆಮೂಡಿ ಬಂದರೆ ಹೆಣ್ಣೆಂಬರು. ಇದ್ರ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಸತ್ತ ಮೇಲೆ ಇದ್ರ ಆತ್ಮ ಹೆಣ್ಣೋ ಗಂಡು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ವೀರಶೈವ ಧರ್ಮದಲ್ಲಿ ಎಲ್ಲರೂ ಲಿಂಗ ಕಟ್ಟಿರುವಂಥದ್ದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಗುರು ಆಗಲಿ, ವಿರಕ್ತರಾಗಲಿ, ಭಿಕ್ಷದ ಮಠ ಆಗಲಿ, ಎಲ್ಲರ ಲಿಂಗ ಕಪ್ಪೇ ಇದೆ. ಯಾರ ಲಿಂಗವೂ ಸಹ ವಿಭಿನ್ನವಾದಂಥ ಲಿಂಗ ಇಲ್ಲ. ಜಗದ್ಗುರು ಕಟ್ಟಿರೋ ಲಿಂಗನೂ ಸಹ ಕಪ್ಪಾಗಿದೆ, ಶಿವಾಚಾರ್ಯರು ಕಟ್ಟಿರೋ ಲಿಂಗನೂ ಕಪ್ಪಾಗಿದೆ, ಹಾಗೆ ವಿರಕ್ತ ಮಠದಲ್ಲಿ ಸ್ವಾಮೀಜಿಯವರು ಕಟ್ಟಿದ್ದು ಲಿಂಗನೂ ಸಹ ಕಪ್ಪಾಗಿದೆ, ಜಗದ್ಗುರು ರೇಣುಕಾಚಾರ್ಯರು ಕಟ್ಟಿದ್ದು ಲಿಂಗನೂ ಕಪ್ಪಾಗಿದೆ, ಹಾಗೆ ವೀರಭದ್ರೇಶ್ವರರ ಕಟ್ಟಿದ್ದು ಲಿಂಗನೂ ಕಪ್ಪಾಗಿದೆ, ಹಾಗೆ ಬಹುಶಃ ಬಸವಣ್ಣನವರು ಕಟ್ಟಿದ್ದ ಲಿಂಗನೂ ಕಪ್ಪಾಗಿದೆ. ಅವರಲ್ಲಿ ಯಾರಲ್ಲೂ ಭೇದ ಭಾವ ತೋರಿಸಲಿಲ್ಲ. ನಾವು ಭೇದ ಭಾವವನ್ನು ತೋರಿಸುವಂತ ಅವಶ್ಯಕತೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಭೇದ ಭಾವಗಳನ್ನು ಮರೆಯೋದಿದೆಯಲ್ಲ, ಅದೇ ಶಿವತತ್ವ. ಯಾರಿಗೆ ಭೇದ ಭಾವ ಇದೆಯೋ ಅವರು ಶಿವ ತತ್ವನೂ ಇಲ್ಲ, ಶಿವ ಚಿಂತನೆಯೂ ಇಲ್ಲ, ಗುರುನೂ ಇಲ್ಲ, ಜಂಗಮನೂ ಇಲ್ಲ. ಹೇಳ್ತಾರೆ, ಅದು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಗುರು ಲಿಂಗ ಜಂಗಮ ತ್ರಿವಿಧಿಗಳು ಒಂದೇ ಎನ್ನಬೇಕು. ಈ ಮೂರು